ಅಮೋಘ್ನ ಬರೀ ಒಬ್ಬ ರಾಬರ್ ಮಾತ್ರ ಹಿಡಿಯೋಕ್ಕಾಗಲ್ಲ ಅಂತ ಅರ್ಥ ಮಾಡ್ಕೊಂಡ ರಾಬರ್ಸ್ ಹಿಂದಿಂದ 4 ಜನ ಬಂದು ಅವನನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು. ಅಮೋಘ್ ಒಂದು ಸಲ ತನ್ನ ಮೈನ ಶೇಕ್ ಮಾಡ್ತಿದ್ದ ಹಾಗೆ ಎಲ್ಲರೂ ಹಿಂದೆ ಹೋಗಿ ಬಿದ್ದರು. ನಂತರ ಅವರು ತಕ್ಷಣ ಎದ್ದು ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ಬಂದರು. ಅವರನ್ನು ಹೊಡೆದು ಹಾಕೋದು ಅಮೋಘ್ಗೆ ಒಂದು ಮ್ಯಾಟರೇ ಆಗಿರಲಿಲ್ಲ. ನೋಡ್ತಿದ್ದ ಹಾಗೆ ರಾಬರ್ಸ್ ಎಲ್ಲ ಕೈ ಕಾಲು ಮುರಿದು ಹೋಗ್ತಿರೋ ಸ್ಥಿತಿಲಿ ನರಳಾಡ್ತಾ ನೆಲದ ಮೇಲೆ ಬಿದ್ದುಕೊಂಡು ಉರುಳಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಲಾಸ್ಟಲ್ಲಿ ಆ ಗುಂಪಿನ ಲೀಡರ್ ಒಬ್ಬ ಉಳ್ಕೊಂಡಿದ್ದ. ಅವನ ಕಣ್ಣಿಗೆ ದೂರದಲ್ಲಿ ಬಿದ್ದಿದ್ದ ತನ್ನ ಗನ್ ಕಾಣಿಸ್ತು. ಅವನು ಓಡ್ ಹೋಗಿ ಆ ಗನ್ ಎತ್ಕೊಂಡು ಅಮೋಘ್ ಕಡೆ ಗುರಿ ಹಿಡ್ದ. ಅಮೋಘ್ ಅವನ ನೋಡಿ, ಓಹ್ ನೀನೊಬ್ಬ ಉಳ್ಕೊಂಡ್ಬಿಟ್ಟಿದ್ಯಾ, ಕಮಾನ್ ಡೂ ಇಟ್ ಅಂತ ಕೈ ಅಗಲ್ಸ್ಕೊಂಡು ನಿಂತ. ಅಮೋಘ್ ಹತ್ರ ಯಾವ ವೆಪನೂ ಇರಲಿಲ್ಲ. ಅವನು ಭಯ ಪಡಬೇಕಿತ್ತು. ಆದರೆ ಆ ರಾಬರ್ ಕೈಲಿ ಗನ್ ಇದ್ರು ಅವನ ಕೈಗಳು ನಡುಗ್ತಾ ಇದ್ವು. ಯಾಕಂದರೆ ಅವನಿಷ್ಟೊತ್ತು ಅಮೋಘನ್ ಫೈಟಿಂಗ್ ಸ್ಕಿಲ್ಸ್ ನೋಡಿ ಭಯ ಬಿದ್ದೋಗಿದ್ದ. ಅವ್ನು ನಡುಗ್ತಿರೋದನ್ನ ನೋಡಿ ಅಮೋಘ್ ನಗ್ತಾ, ಯಾಕೆ ಏನಾಯ್ತು, ನಿನ್ನ ಕೈಲಿ ಗನ್ ಇದೆ ತಾನೆ, ಶೂಟ್ ಮಾಡೋದಕ್ಕೆ ಯಾಕೆ ಭಯ ಪಡ್ತಿದ್ಯಾ, ಕಮಾನ್ ಶೂಟ್ ಮೀ ಅಂತ ಧೈರ್ಯವಾಗಿ ಹೇಳ್ದ. ಹಾಗೆ ಸ್ಲೋಲಿ ಆ ವ್ಯಕ್ತಿ ಕಡೆ ನಡ್ಕೊಂಡು ಹೊರಟ. ಅವನು ಹತ್ತತ್ರ ಬಂದಾಗೂ ರಾಬರ್ ಭಯದಲ್ಲಿ, ಇಲ್ಲ ನನ್ನ ಹತ್ರ ಬರಬೇಡ ಅಂತ ಹೇಳ್ತಾ ಗನ್ನ ಕಸ್ಟಮರ್ಸ್ ಕಡೆ ಪಾಯಿಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಅಮೋಘ್ ಒಂದ್ಸಲ ಸುತ್ತ ತಿರುಗಿ ಯಾರ್ಯಾರು ಯಾವ್ಯಾವ ಪೊಸಿಷನಲ್ಲಿದ್ದಾರೆ ಅಂತ ನೋಡ್ದ. ಆ ಗ್ಯಾಪಲ್ಲಿ ರಾಬರ್ ಅಲ್ಲೇ ಕೆಳಗೆ ಕೂತಿದ್ದ ಒಂದು ಪುಟ್ಟ ಹುಡುಗಿಗೆ ಗನ್ ಪಾಯಿಂಟ್ ಮಾಡ್ದ. ಅವನೀಗ ತುಂಬ ಭಯದಲ್ಲಿ ಇದ್ದಿದ್ದರಿಂದ ಅವನು ಏನು ಮಾಡ್ತಾನೋ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ. ಅಮೋಘ್ ಟೆನ್ಷನಲ್ಲಿ ಆ ರಾಬರ್ ಕೈನೇ ನೋಡ್ತಾ ನಿಂತ. ಅವನು ಇನ್ನೇನು ಟ್ರಿಗರ್ ಪ್ರೆಸ್ ಮಾಡ್ತಾನೆ ಅನ್ನೋಷ್ಟರಲ್ಲಿ ಅಮೋಘ ಹುಡುಗಿ ಎದುರಿಗೆ ಹಾರ್ದ. ಸಡನ್ನಾಗಿ ಢಮ್ ಅನ್ನೋ ಸೌಂಡ್ ಜೊತೆಗೆ ಕಸ್ಟಮರ್ಸ್ ಕಿರ್ಚಾಟನೂ ಕೇಳಿಸೋದಕ್ಕೆ ಸ್ಟಾರ್ಟ್ ಆಯಿತು. ಅವನು ಶೂಟ್ ಮಾಡಿದ ಬುಲೆಟ್ ಅಮೋಘನ್ ಸೊಂಟಕ್ಕೆ ಬಿದ್ದಿತ್ತು. ಆದರೂ ಅವನು ತನ್ನ ಸೊಂಟನ ಗಟ್ಟಿಯಾಗಿ ಹಿಡ್ಕೊಂಡು ಕಷ್ಟಪಟ್ಟು ಎದ್ದು ನಿಂತ. ಅವನ ಸೊಂಟದ ಹತ್ರ ಬ್ಲೀಡ್ ಆಗೋದಕ್ಕೆ ಶುರುವಾಯಿತು. ಅಮೋಘ ನೋವನ್ನು ಸಹಿಸ್ಕೋತಾ, ನಿನ್ನ ಹತ್ರ ನನಗೆ ಶೂಟ್ ಮಾಡುವಂತ ಹೇಳಿದ್ದೆ ತಾನೆ, ಮತ್ತೆ ಯಾಕೆ ಪುಟ್ಟ ಹುಡುಗಿ ಮೇಲೆ ಶೂಟ್ ಮಾಡಿದೆ, ನಿಟ್ಟಿಗೆ ಶೂಟ್ ಮಾಡೋದಕ್ಕೂ ಗೊತ್ತಿಲ್ವಾ ರಾಸ್ಕಲ್ ಅಂತ ಆ ನೋವಲ್ಲೂ ಕಷ್ಟಪಟ್ಟು ಹಲ್ ಕಡಿತಾ ಕೇಳ್ದ. ಅಮೋಘ್ಗೆ ಗುಂಡು ಬಿದ್ದಿದ್ದು ನೋಡಿ ಹಸೀನಾ ಅಮೋಘ್ ಅಂತ ನರ್ವಸ್ ಆಗಿ ಜೋರಾಗಿ ಕಿರ್ಚ್ಕೊಂಡ್ಲು. ಅಮೋಘ್ ಹೀಗೆಲ್ಲ ಮಾಡಿ ಅವ್ರನ್ನ ಡಿಸ್ಟ್ರ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಅವಳಿಗೆ ಚೆನ್ನಾಗಿ ಅರ್ಥ ಆಗಿತ್ತು. ಆದರೂ ಹಸೀನಾಗೀಗ ಅಮೋಘನ್ ಬಗ್ಗೆ ತುಂಬ ಟೆನ್ಷನ್ ಆಗ್ತಿತ್ತು. ಹಸೀನಾ ಅಮೋಘನ್ ಕರೆದ್ರೂ ಅವನು ಮಾತ್ರ ಅದ್ರ ಕಡೆ ಗಮನ ಕೊಡಲಿಲ್ಲ. ಅವನ ಗಮನ ಪೂರ್ತಿಯಾಗಿ ಆ ರಾಬರ್ ಕಡೆ ಇತ್ತು. ಏನೋ ನನ್ನ ಮಾತಿಗೆ ಆನ್ಸರೇ ಮಾಡ್ತಾ ಇಲ್ಲ, ನಿನಗೆ ಗನ್ ಇಲ್ಲ ಅಂದರೆ ಫೇಸ್ ಮಾಡೋದಕ್ಕೆ ತಾಕತ್ತಿಲ್ವಾ, ನೀನು ನಿಜವಾದ ಗಂಡಸೆ ಆಗಿದ್ರೆ ಆ ಗನ್ನನ್ನು ಕೆಳಗಿಟ್ಟು ನನ್ನ ಹತ್ರ ಫೈಟ್ ಮಾಡು ಬಾ ಅಂತ ಮತ್ತೆ ಅವನನ್ನು ಪ್ರವೋಕ್ ಮಾಡ್ದ. ಅಮೋಘನ್ ಮಾತಿಗೆ ರಾಬರ್ ಶಟ್ ಅಪ್ ಅಂತ ಜೋರಾಗಿ ಕೂಗ್ದ. ಅವನ ಬಾಯಿ ಮಾತಿಗೆ ಹಾಗೆಲ್ಲ ಕೂಗ್ತಿದ್ರು ಅಮೋಘನ್ ನೋಡಿ ತುಂಬ ನರ್ವಸ್ ಆಗ್ತಿದ್ದ. ಅದೇ ಭಯದಲ್ಲಿ ಅವನು ಮತ್ತೆ ಟ್ರಿಗರ್ ಪ್ರೆಸ್ ಮಾಡ್ದ. ಆದರೆ ಲಕ್ಕಿಲಿ ಈ ಸಲ ಅದು ಯಾರಿಗೂ ತಾಗಲಿಲ್ಲ. ಇದರಿಂದ ರಾಬರ್ ಇನ್ನೂ ಡೆಸ್ಪರೇಟ್ ಆಗಿ ಹತ್ರದಲ್ಲೇ ಕೂತಿದ್ದ ಒಂದು ಪುಟ್ಟ ಹುಡುಗನ್ನ ಎಳೆದು ಅವನ ತಲೆಗೆ ಗನ್ ಹಿಡ್ದ. ಅವನು ತಡವರಿಸ್ತಾ, ನೀನು ಇನ್ನೊಂದು ಮಾತೇನಾದರೂ ಆಡಿದ್ರೆ ಈ ಹುಡುಗನ ತಲೆ ಚಿಪ್ಪೆಗರೋಗುತ್ತೆ ಅಂತ ಕಿರಿಚ್ದ. ಅಮೋಘಲ್ಲೇ ಫ್ರೀಸಾಗಿ ನಿಂತ್ಕೊಂಡ. ಅವನ ಟೆನ್ಷನಲ್ಲಿ, ನೋಡು ನಿನಗೇನು ಬೇಕೋ ಅದನ್ನು ನಾವು ಕೂತು ಮಾತಾಡೋಣ, ಮಕ್ಕಳನ್ನ ಮಧ್ಯ ತಂದು ಆಟ ಆಡೋದು ಬೇಡ, ಆ ಹುಡುಗನ್ನ ಬಿಟ್ಬಿಡು, ಕಳ್ಳ ಆದರೂ ನಿಂಗೆ ಎಥಿಕ್ಸ್ ಇದೆ ಅಂತ ಅನ್ಕೋತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ಇಷ್ಟರಲ್ಲಿ ಆ ರಾಬರ್ಸ್ಗೆ ಸುಮಾರು ಧೈರ್ಯ ಬಂದ್ಬಿಟ್ಟಿತ್ತು. ಅವನು ಜೋರಾಗಿ, ಏನೋ ಮಾತಾಡೋದ, ನಾವಿಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಬಂದಿಲ್ಲ, ಕಳ್ತನ ಮಾಡೋದಕ್ಕಪ್ಪ ಬಂದಿರೋದು, ನೀನು ಸುಮ್ಮನೆ ನೋಡ್ತಾ ಕೂತಿರಷ್ಟೇ, ನಿನ್ನ ಕಣ್ಣೆದುರಿಗೆ ನಾವು ದುಡ್ಡು ಕದ್ಕೊಂಡು ಹೋಗ್ತಾ ಇರ್ತೀವಿ, ನಿನ್ನೇನು ದೊಡ್ಡ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಅಂತ ಕೇಳ್ದ. ಇಷ್ಟೆಲ್ಲ ಆಗೋದ್ರಲ್ಲಿ ಅಮೋಘಿಂದ ಪೆಟ್ ತಿಂದು ಬಿದ್ದಿದ್ದ ಎಲ್ಲರೂ ಮತ್ತೆ ಎದ್ದು ನಿಂತಿದ್ರು. ಅವರಲ್ಲೊಬ್ಬ ಇಮಿಡಿಯೇಟಾಗಿ ಗನ್ನಿಂದ ಅಮೋಘನ್ ತಲೆಗೆ ಹೊಡೆದ. ಅಮೋಘಂಗೆ ಬಿದ್ದ ಏಟಿಗೆ ಅವನ ತಲೆಗೆ ಗಿರ್ಕಿ ಹೊಡೆಯೋದಕ್ಕೆ ಸ್ಟಾರ್ಟ್ ಆಯಿತು. ಸುತ್ತ ಇರೋ ವಸ್ತುಗಳೆಲ್ಲ ಡಬಲ್ ಕಾಣೋದಕ್ಕೆ ಸ್ಟಾರ್ಟ್ ಆಯಿತು. ಅವನು ನೋವಿಂದ ಕಣ್ಮುಚ್ಚಿ 2 ಹೆಜ್ಜೆ ಹಿಂದಿಟ್ಟ. ಅದನ್ನು ನೋಡಿದ ರಾಬರ್ ಜೋರಾಗಿ ನಗ್ತಾ, ನಮ್ಮ ಮೇಲೆ ಕೈ ಮಾಡ್ತೀಯಾ, ಇವಾಗ ತೋರಿಸು ನಿನ್ನ ಶಕ್ತಿನ ಅಂತ ಕೈ ತೋರಿಸ್ಕೊಂಡು ಮತ್ತೆ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಅದ್ರ ಗ್ಯಾಂಗ್ ಲೀಡರ್ ತನ್ನ ಕಡೆಯವ್ರಿಗೆ, ಜಾಸ್ತಿ ಹೊತ್ತು ಇಲ್ಲೇ ಇದ್ದು ಟೈಮ್ ವೇಸ್ಟ್ ಮಾಡಬೇಡಿ, ಬೇಗ ಹೋಗಿ ಎಲ್ಲ ದುಡ್ಡನ್ನು ಬ್ಯಾಗ್ ತುಂಬ ತುಂಬ್ಕೊಳ್ಳಿ, ಮೊದಲಿನಿಂದ ಹೊರಡೋಣ ಅಂತ ಆರ್ಡರ್ ಮಾಡ್ದ. ನೆಕ್ಸ್ಟ್ 5 ಮಿನಿಟ್ಸಲ್ಲಿ ಅವ್ರ 5 ಜನನೂ ದೊಡ್ಡ ಬ್ಯಾಗ್ಸಲ್ಲಿ ದುಡ್ಡು ತುಂಬಿಕೊಂಡು ಹೊರಡೋ ಹೊತ್ತಿಗೆ ಆ ಪುಟ್ಟ ಹುಡುಗನ್ನೂ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆದರು. ರಾಬರ್ಸ್ ಎಲ್ಲ ಬ್ಯಾಂಕಿಂದ ಹೊರಗೆ ಹೋಗಿದ್ದೆ ಹಸೀನಾ ಅಮೋಘನ್ ಹತ್ರ ಓಡ್ ಬಂದ್ಲು. ಅಮೋಘ್ ನಿನಗೇನೂ ಆಗಿಲ್ಲ ತಾನೆ, ಆರ್ ಯು ಆಲ್ ರೈಟ್ ಅಂತ ಕೇಳಿದ್ಲು. ಅಮೋಘ್ ತನ್ನ ಶರ್ಟನ್ನು ಹರಿದು ತಲೆಗಾಯಕ್ಕೆ ಕಟ್ಕೋತಾ, ಐ ಆಮ್ ಫೈನ್, ನಾವೀಗ ಅವ್ರನ್ನ ಮೊದಲು ಚೇಸ್ ಮಾಡಬೇಕು ಬನ್ನಿ ಅಂತ ಹೇಳ್ತಾ ಎದ್ದು ನಿಂತ. ಹಸೀನಾ, ನೋನು ಅಮೋಘ್,
ಬುಲೆಟ್ ಬಿದ್ದಿದೆ ನಿಂಗೆ, ಜೊತೆಗೆ ನಿನ್ನ ತಲೆಗೂ ಏಟಾಗಿದೆ. ನಾನು ಅವ್ರ ಹಿಂದೆ ಹೋಗ್ತೀನಿ, ನೀನು ಮೊದಲು ಹಾಸ್ಪಿಟ್ಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೋ ಅಂದ್ಲು. ಆದರೆ ಅಮೋಘ್ ಅವಳ ಮಾತನ್ನು ಕೇಳಲೇ ಇಲ್ಲ. ಅವನು, ಡೋಂಟ್ ವರಿ ಇನ್ಸ್ಪೆಕ್ಟರ್, ನನಗೇನೂ ಆಗಲ್ಲ, ಬನ್ನಿ ಮೊದಲು ಅವರನ್ನು ಹಿಡಿಯೋಣ ಅಂತ ಹೇಳ್ತಾ ಆಗಲೇ ರಾಬರ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದ ಫೋನ್ ಎತ್ಕೊಂಡು ಡೋರ್ ಕಡೆ ಓಡ್ದ. ಅದನ್ನು ನೋಡಿದ ಹಸೀನಾ ಕೂಡ ಫೋನ್ ತೊಗೊಂಡು ಅಲ್ಲಿರೋ ಜನರ ಕಡೆ ತಿರುಗಿ, ಯಾರಾದರೂ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿ ಮ್ಯಾನೇಜರ್ಗೆ ಹಾಸ್ಪಿಟ್ಲಿಗೆ ಸೇರಿಸಿ ಅಂತ ಹೇಳಿ ಅಮೋಘನ ಹಿಂದೆನೇ ಓಡ್ತಾ ಕಾರ್ ಹತ್ತು ಕೂತ್ಕೊಂಡ್ಲು. ಅಮೋಘ್ ಕಾರ್ ಸ್ಟಾರ್ಟ್ ಮಾಡ್ತಾ, ಅವ್ರಿಗೆ ಪೊಲೀಸ್ ಫಾಲೋ ಮಾಡ್ಕೊಂಡು ಬರ್ತಾರೆ ಅಂತ ಗೊತ್ತು, ಅದಕ್ಕೆ ಜೊತೆಗೆ ಆ ಚಿಕ್ಕ ಹುಡುಗನ್ನ ಕರ್ಕೊಂಡು ಹೋಗಿದ್ದಾರೆ. ಆ ಕಳ್ಳರನ್ನ ನಾವು ಹಿಡಿತೀವೋ ಇಲ್ವೋ, ಆದರೆ ಆ ಹುಡುಗನ್ನ ಕಾಪಾಡಲೇಬೇಕು ಅಂದ. ಅಮೋಘ್ ಹೇಳಿದ್ದು ಸರಿಯಾಗೇ ಇತ್ತು. ಆ ಹುಡುಗ ತುಂಬ ದೊಡ್ಡ ಡೇಂಜರಲ್ಲಿ ಸಿಗಾಕೊಂಡಿದ್ದ, ಅದ್ರ ಜೊತೆಗೆ ಅವನು ತುಂಬ ಭಯದಲ್ಲೂ ಇದ್ದ. ಅದಕ್ಕೆ ಹಸೀನಾ ಕೂಡ ತಲೆ ಆಡಿಸ್ತಾ, ನೀವು ಹೇಳ್ತಿರೋದು ನಿಜ ಅಮೋಘ್, ಬಟ್ ಡೋಂಟ್ ವರಿ, ನನಗಿಂಥ ಕೇಸಸ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಚೆನ್ನಾಗಿ ಗೊತ್ತಿದೆ. ನಾನು ಈಗಲೇ ಪೊಲೀಸರ ಕಂಟ್ರೋಲ್ ರೂಮಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ಹಾಗೆ ಈ ಏರಿಯಾದೆಲ್ಲ CCTV ಫುಟೇಜ್ ಚೆಕ್ ಮಾಡೋದಕ್ಕೆ ಹೇಳ್ತೀನಿ. ಐ ಆಮ್ ಶ್ಯೂರ್ ನಮಗೇನಾದರೂ ಒಂದು ಲೀಡ್ ಖಂಡಿತ ಸಿಗುತ್ತೆ. ಅವ್ರು ನಮ್ಮ ಕೈಯಿಂದ ಎಲ್ಲೂ ತಪ್ಪಿಸ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಕಾನ್ಫಿಡೆಂಟಾಗಿ ಹೇಳಿದ್ಲು. ನಂತರ ಇಮಿಡಿಯೇಟಾಗಿ ಫೋನ್ ಹೊರಗೆ ತೆಗೆದು ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡೋದ್ರ ಜೊತೆಗೆ ಅವಳೊಂದು ಬ್ಯಾಕಪ್ ಫೋರ್ಸ್ನ ಕೂಡ ರೆಡಿ ಮಾಡೋದಕ್ಕೆ ಹೇಳಿದ್ಲು. ಇಷ್ಟೆಲ್ಲ ಆಗಿ ಅಷ್ಟೊತ್ತಿಗಾಗಲೇ 10 ನಿಮಿಷ ಕಳೆದುಬಿಟ್ಟಿತ್ತು. ರಾಬರ್ಸ್ ಎಲ್ಲರೂ ತಾವು ಎಸ್ಕೇಪ್ ಆದ್ವಿ ಅನ್ನೋ ಖುಷಿಲಿ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರು. ಅಷ್ಟರಲ್ಲಿ ಒಬ್ಬ ಕಳ್ಳ ಎಕ್ಸೈಟ್ ಆಗಿ, ಬಾಸ್, ನಾವು ಈ ಸಲ ದೊಡ್ಡ ಜಾಕ್ ಪಾಟ್ನೇ ಹೊಡೆದಿದ್ದೀವಲ್ಲ, ಈ ಬ್ಯಾಗ್ ಸೈಜ್ ನೋಡಿದ್ರೆ ನಮ್ಗೆ ಸಿಕ್ಕಾಪಟ್ಟೆ ದುಡ್ಡು ಸಿಕ್ಕಿರೋ ಆಗಿದೆ ಅಂದ. ಅವ್ರ ಗ್ಯಾಂಗ್ ಲೀಡರ್, ಏನು ಜಾಕ್ ಪಾಟು, ಹಾಗೆ ನೋಡಿದ್ರೆ ನಮ್ಗೆ ಇನ್ನೂ ಜಾಸ್ತಿ ದುಡ್ಡು ಸಿಗಬೇಕಿತ್ತು, ಆದರೆ ಅಷ್ಟೊಂದು ದೊಡ್ಡ ಬ್ಯಾಂಕಲ್ಲಿ ಸರಿಯಾಗಿ ಒಂದು 50 ಕೋಟಿನವರೆಲ್ಲ ಅಂತ ನಮಗೇನು ಗೊತ್ತು ಅಂತ ಹೇಳ್ದ. ಅಷ್ಟರಲ್ಲಿ ಡ್ರೈವ್ ಮಾಡ್ತಿದ್ದ ವ್ಯಕ್ತಿ ಮಿರರಿಂದ ಕಾರ್ ಹಿಂದೆ ನೋಡಿ ಪ್ಯಾನಿಕ್ ಆದ. ಅವ್ನ ಟೆನ್ಷನಲ್ಲಿ, ಬಾಸ್, ನಮ್ಮನ್ನು ಯಾರೋ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ, ಮೇ ಬಿ ಇದು ಆಗ ನಮಗೆ ಬ್ಯಾಂಕಲ್ಲಿ ಹೊಡೆದಿದ್ನಲ್ಲ ಅವನೇ ಇರಬೇಕು ಅಂದ. ಅದನ್ನು ಕೇಳಿ ಉಳಿದವರು ಕೂಡ ಟೆನ್ಷನ್ ಆದರು. ಅವರೆಲ್ಲ ಕಾರ್ ಹಿಂದೆ ಬಗ್ಗು ನೋಡ್ತಾ, ಅಯ್ಯೋ ಇದಕ್ಕೆ ಸಾಧ್ಯ, ಅವನು ಗುಂಡು ಬಿದ್ದರೂ ಇನ್ನೂ ಸತ್ತಿಲ್ವಾ, ಅವನು ಯಾರೋ ಗಟ್ಟಿ ಪಿಂಡನೇ ಇರಬೇಕು ಅಂತ ಭಯದಲ್ಲಿ ಹೇಳಿದ್ರು. ಗ್ಯಾಂಗ್ ಲೀಡರ್, ಶಟಪ್, ಎಲ್ಲರೂ ಸುಮ್ಮನೆ ಕೂತ್ಕೊಳ್ಳಿ, ಈ ಥರ ಹೆದರೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಅದ್ರ ಬದಲಿಗೆ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಿ. ಅಷ್ಟಕ್ಕೂ ನಮ್ಮ ಹಿಂದಿರೋದು ಜಸ್ಟ್ ಇಬ್ಬರೇ, ಅದು ಅಲ್ಲದೆ ಅವನಿಗೆ ಗುಂಡೇಟ್ ಬೇರೆ ಬಿದ್ದಿದೆ, ಅವ್ನು ನಮ್ಮನ್ನೇನೂ ಮಾಡೋದಕ್ಕಾಗಲ್ಲ. ಸುಮ್ಮನೆ ಭಯ ಪಡದೆ ನಮ್ಮ ಪ್ಲ್ಯಾನ್ಗೆ ನಾವು ಸ್ಟಿಕ್ ಆಗೋಣ. ಒಂದು ಸಲ ನಾವು ಬೆಂಗಳೂರು ದಾಟಿದ್ವಿ ಅಂದರೆ ಆಮೇಲೆ ಈಸಿಯಾಗಿ ಎಸ್ಕೇಪ್ ಆಗ್ಬೋದು ಅಂತ ಎಲ್ರಿಗೂ ಸಮಾಧಾನ ಮಾಡ್ದ. ಆ ಗ್ಯಾಂಗ್ ಲೀಡರ್ ಎಷ್ಟೇ ಸಮಾಧಾನದಿಂದ ಇರೋ ಹಾಗೆ ತೋರಿಸ್ಕೊಂಡ್ರು ಅವನು ಕೂಡ ತುಂಬ ಹೆದರಿದಾನೆ ಅನ್ನೋದು ಅವನ ಕಣ್ಣಲ್ಲೇ ಗೊತ್ತಾಗ್ತಿತ್ತು. ಅವನ ಎದುರಿಗೆ ಇನ್ನೊಬ್ಬ ರಾಬರ್ ಅಮೋಘನ್ ತಲೆಗೆ ಗನ್ನಿಂದ ಹೊಡೆದಿದ್ದ. ಬೇರೆ ಯಾರಾದರೂ ಆಗಿದ್ರೆ ಆ ಏಟಿಗೆ 1 ವಾರ ಹಾಸ್ಪಿಟಲ್ ಬೆಡ್ಡಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿರೋರು. ಆದರೆ ಈ ಅಮೋಘ್ ಮಾತ್ರ ಅದು ಹೇಗಷ್ಟು ಬೇಗ ಎದ್ದು ಬಂದ ಅಂತ ಅವನಿಗೆ ಅರ್ಥನೇ ಆಗ್ತಿರ್ಲಿಲ್ಲ. ಇವರೆಲ್ಲ ಹೀಗೆ ಭಯದಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ರೆ ಇನ್ನೊಂದು ಕಡೆ ಅಮೋಘ್ ಮತ್ತು ಹಸೀನಾ ಇಬ್ಬರು ಆಲ್ರೆಡಿ ಒಂದು ಪ್ಲ್ಯಾನ್ ರೆಡಿ ಮಾಡ್ಕೊಂಡಿದ್ರು. ಹಸೀನಾ ಅಂತೂ ಇಂಪೇಷಂಟ್ ಆಗ್ತಾ, ಅಮೋಘ್ ಪ್ಲೀಸ್ ಸ್ವಲ್ಪ ಗಾಡಿ ಸ್ಪೀಡಾಗಿ ಓಡಿಸು, ಯಾವುದೇ ಕಾರಣಕ್ಕೂ ಅವ್ರು ನಮ್ಮ ಕಣ್ಣು ತಪ್ಪಿ ಹೋಗೋ ಹಾಗಿಲ್ಲ, ವಿ ಹ್ಯಾವ್ ಟು ಮೇಕ್ ಶೋರ್ ಆಫ್ ದಟ್ ಅಂದ್ಲು. ಅಮೋಘ್ ಕಾಮಾಗಿ, ಡೋಂಟ್ ವರಿ ಇನ್ಸ್ಪೆಕ್ಟರ್, ಇನ್ನೇನು ನಾವು ಅವ್ರ ಹತ್ರ ರೀಚ್ ಆಗ್ತೀವಿ ಅಂದ. ನಂತರ ಅಮೋಘ್ ಏನೋ ಯೋಚನೆ ಮಾಡಿ, ಒಂದು ಕೆಲಸ ಮಾಡಿ, ನೀವೀಗಲೇ ನಿಮ್ಮ ಬ್ಯಾಕಪ್ ಫೋರ್ಸ್ಗೆ ನಮ್ಮ ಲೈವ್ ಲೊಕೇಶನ್ ಸೆಂಡ್ ಮಾಡಿ, ಇಲ್ಲೇ ಮುಂದೆ ಒಂದು ಕಾಡಿದೆ, ಅವರು ಅದರೊಳಗೆ ಹೋಗೋದಕ್ಕೆ ಸಕ್ಸಸ್ ಆದರೆ ಮುಂದೆ ನಾವು ಅವರನ್ನು ಹಿಡಿಯೋದಕ್ಕೆ ಕಷ್ಟ ಆಗ್ಬೋದು ಅಂದ. ಅಮೋಘ್ ಓಡಿಸ್ತಿದ್ದ ಕಾರ್ನ ಸ್ಪೀಡ್ಗೆ ಅವ್ರನ್ನೆಲ್ಲ ಹಿಡಿಯೋದು 2 ನಿಮಿಷದ ಕೆಲಸ ಆಗಿತ್ತಷ್ಟೆ. ಆದರೆ ಹಾಗೆ ಮಾಡೋದಕ್ಕಲ್ಲಿ ರಾಬರ್ಸ್ ಅಷ್ಟೇ ಇರಲಿಲ್ಲ, ಅವ್ರ ಜೊತೆಗೆ ಒಬ್ಬ ಚಿಕ್ಕ ಹುಡುಗನೂ ಇದ್ದ. ಸೊ ಅಮೋಘಂಗೆ ಅವಸರದಲ್ಲಿ ಏನೋ ಮಾಡೋದಕ್ಕೆ ಹೋಗಿ ಆ ಹುಡುಗನ ಜೀವಕ್ಕೆ ಅಪಾಯ ಆಗೋದು ಇಷ್ಟ ಇರಲಿಲ್ಲ. ಹಸೀನಾ ನಿಧಾನವಾಗಿ ಅಮೋಘನ ಕಡೆ ತಿರುಗಿ ನೋಡಿದ್ಲು. ತುಂಬ ನೋವಾಗ್ತಿದೆಯಾ ಅಮೋಘ್, ನೀನ್ಯಾಕೆ ಹಾಗೆ ಮಧ್ಯ ಬಂದು ಬುಲೆಟ್ನ ನಿನ್ನ ಮೇಲೆ ತೊಗೊಂಡೆ, ಅದು ನಿನ್ನ ಸೈಡಲ್ಲಿ ಪಾಸ್ ಆಗಿದ್ದಕ್ಕೆ ಒಳ್ಳೇದಾಯಿತು, ಒಂದು ವೇಳೆ ಎದೆಗೇನಾದರೂ ಬಿದ್ದಿದ್ರೆ ನಿನ್ನ ಗತಿ ಏನಾಗ್ತಿತ್ತು ಗೊತ್ತಾ ಅಂತ ಗದರಿದ್ಲು. ಅಮೋಘ್ ನೋವಲ್ಲೂ ನಗ್ತಾ, ಡೋಂಟ್ ವರಿ ಇನ್ಸ್ಪೆಕ್ಟರ್, ನನಗೇನೂ ಆಗಿಲ್ಲ, ಐ ಆಮ್ ಪರ್ಫೆಕ್ಟ್ಲಿ ಫೈನ್, ಈಗ ನಾವು ಫಸ್ಟು ಆ ರಾಬರ್ಸ್ ಮೇಲೆ ಫೋಕಸ್ ಮಾಡೋಣ ಅಂದ. ಅಷ್ಟರಲ್ಲಿ ರಾಬರ್ಸ್ ಕಾಡಿನ ಹತ್ರ ಬಂದು ತಲುಪಿಬಿಟ್ಟಿದ್ರು. ಅಲ್ಲೇ ಕಾರ್ನ ಸ್ಟಾಪ್ ಮಾಡಿ ತಮ್ಮ ಜೊತೆಗೆ ಚಿಕ್ಕ ಹುಡುಗನ್ನು ಕರ್ಕೊಂಡು ಕಾಡಿನೊಳಗೆ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನು ನೋಡಿದ ಅಮೋಘ್ ಮತ್ತು ಹಸೀನಾ ಇಬ್ಬರು ಕಾರ್ ನಿಲ್ಲಿಸಿ ಅವ್ರ ಹಿಂದೆ ಓಡಿದ್ರು. ರಾಬರ್ಸ್ ಅಲ್ಲೇ ನಿಂತ್ಕೊಂಡು ಹಿಂದೆ ತಿರುಗಿ, ಸ್ಟಾಪ್, ಅಲ್ಲೇ ನಿಂತ್ಕೊಳ್ಳಿ, ಇನ್ನೊಂದು ಹೆಜ್ಜೆ ನೀವು ಮುಂದೆ ಇಟ್ಟರು ಈ ಹುಡುಗನ್ನ ಇಲ್ಲೇ ಶೂಟ್ ಮಾಡಿಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ರು. ಇನ್ನೊಬ್ಬ ರಾಬರ್, ಅಯ್ಯೋ ದೇವ್ರೆ, ಇವರಿಬ್ಬರು ಯಾಕಿನ್ನೂ ನಮ್ಮ ಹಿಂದೆ ಬಿದ್ದಿದ್ದಾರೆ, ಒಂದು ವೇಳೆ ಇವರಿಬ್ಬರು ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ಆರಾಮಾಗಿ ದುಡ್ಡು ಎಣಿಸ್ತಾ ಕೂತಿರ್ತಿದ್ವಿ, ಇವರಿಂದ ಈ ಕಾಡೆಲ್ಲ ಅಲಿಯೋ ಪರಿಸ್ಥಿತಿ ಬಂದಿದೆ ಅಂತ ಇರಿಟೇಟಾಗಿ ಹೇಳ್ದ. ಮತ್ತೊಬ್ಬ ರಾಬರ್, ಈಗಲಾದರೂ ಟೈಮ್ ಮೀರಿಲ್ವೋ,
ಅವ್ರನ್ನ ಕೊಂದು ಮತ್ತೆ ನಾವು ದುಡ್ಡನ್ನು ಲೆಕ್ಕ ಮಾಡ್ಬೋದು ಅಂದ. ಹಸೀನಾ ಸಿಟ್ಟಲ್ಲಿ ಜೋರಾಗಿ, ಶಟಪ್, ಮೊದಲು ನಿಮ್ಮ ವೆಪನ್ಸ್ ಎಲ್ಲ ಕೆಳಗೆ ಹಾಕಿ ಆ ಹುಡುಗನ್ನ ನಮ್ಮ ಕಡೆ ಕಳಿಸಿ, ಹಾಗೆ ನಿಮ್ಮ ಎರಡೂ ಕೈನ ಮೇಲೆ ನಿಂತ್ಕೊಳ್ಳಿ, ಇದು ನನ್ನ ಲಾಸ್ಟ್ ವಾರ್ನಿಂಗ್ ಅಂತ ಕಿರ್ಚಿದ್ಲು. ಗ್ಯಾಂಗ್ ಲೀಡರ್, ನೀವು ಅಲ್ಲೇ ಇರಿ, ಮುಂದೆ ಬರಬೇಡಿ, ಒಂದು ಹೆಜ್ಜೆ ಮುಂದಿಟ್ಟರು ಈ ಹುಡುಗ ಅನ್ಯಾಯವಾಗಿ ಸಾಯ್ತಾನೆ, ಆಮೇಲೆ ಈ ಹುಡುಗನ ಸಾವಿಗೆ ನೀವೇ ಕಾರಣ ಆಗ್ತೀರಾ ಅಂತ ಹೇಳ್ತಾ ಗನ್ನನ್ನು ಹುಡುಗನ ತಲೆಗೆ ಇನ್ನಷ್ಟು ಒತ್ತಿ ಹಿಡ್ದ. ಇದರಿಂದ ಆ ಹುಡುಗ ಸಿಕ್ಕಾಪಟ್ಟೆ ಹೆದರ್ದ. ಅವನು ಭಯದಲ್ಲಿ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಅಮೋಘ್ ಒಂದು ಹೆಜ್ಜೆ ಮುಂದಿಟ್ಟು, ಸೊ ನೀವು ನಿಮ್ಮನ್ನು ಕಾಪಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಹುಡುಗನ ಯೂಸ್ ಮಾಡ್ಕೋತಿದ್ದೀರಿ ಅಲ್ಲ, ವೆರಿ ನೈಸ್, ನನಗಂತೂ ತುಂಬ ಇಷ್ಟ ಆಯಿತು, ಧೈರ್ಯ ಅಂತ ಇದಕ್ಕೆ ಹೇಳ್ತಾರೆ, ಸೂಪರ್ ಸೂಪರ್ ಅಂತ ವ್ಯಂಗ್ಯವಾಗಿ ಹೇಳ್ದ. ಗ್ಯಾಂಗ್ ಲೀಡರ್, ನೀನು ಮೊದಲು ಬಾಯಿ ಮುಚ್ಚು, ಇದೆಲ್ಲ ನಿನ್ನಿಂದನೇ ಆಗಿದ್ದು, ನೀನೇನಾದರೂ ನಮ್ಮನ್ನು ತಡೆಯದೇ ಇದ್ದಿದ್ರೆ ನಾವು 2 ನಿಮಿಷದಲ್ಲಿ ಅಲ್ಲಿಂದ ಹೊರಗೆ ಬರ್ತಿದ್ವಿ, ಮತ್ತು ನಮ್ಗೆ ಈ ಹುಡುಗನ್ನ ನಮ್ಮ ಜೊತೆ ಕರ್ಕೊಂಬರೋ ಅವಶ್ಯಕತೆನೂ ಇರ್ತಿರ್ಲಿಲ್ಲ ಅಂತ ಕಿರಿಚ್ದ. ಇಲ್ಲಿ ತನಕ ಆ ಗ್ಯಾಂಗ್ ಸಾಕಷ್ಟು ರಾಬರಿ ಮಾಡಿತ್ತು, ಆದರೂ ಒಂದು ಸಲನೂ ಸಿಗಾಕೊಂಡಿರಲಿಲ್ಲ. ಫಸ್ಟ್ ಟೈಮ್ ಅವರು ಅಮೋಘ್ ಮತ್ತು ಹಸೀನಾ ಕೈಗೆ ಸಿಕ್ಬಿದ್ದಿದ್ರು. ಅದರಲ್ಲೂ ಅಮೋಘ್ ಅವ್ರ ಪ್ಲ್ಯಾನ್ಸ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದ. ಅಮೋಘ್ ಸೀರಿಯಸ್ ಆಗಿ, ಓಕೆ, ಇದೆಲ್ಲ ನನ್ನಿಂದನೇ ಆಗಿತ್ತಾನೆ, ಹಾಗಿದ್ರೆ ಇದು ರೆಸ್ಪಾನ್ಸಿಬಿಲಿಟಿ ಕೂಡ ನಾನೇ ತಗೋತೀನಿ. ಆ ಚಿಕ್ಕ ಹುಡುಗನ್ನ ಹಾಸ್ಟೇಜ್ ಮಾಡ್ಕೊಂಡು ಏನು ಸಿಗುತ್ತೆ ನಿಮಗೆ, ಅವನ ಬದಲಿಗೆ ನನ್ನನ್ನು ತಗೊಳ್ಳಿ, ಅವನನ್ನು ಬಿಟ್ಬಿಡಿ ಅಂತ ಹೇಳ್ದ. ಅಮೋಘನ ಮಾತು ಕೇಳಿ ಹಸೀನಾ ಸ್ಪೀಚ್ಲೆಸ್ ಆದ್ಲು. ಅಮೋಘ್ ಸ್ಟ್ರೆಂತ್ ಬಗ್ಗೆ ಗೊತ್ತಿರೋ ರಾಬರ್ಸ್ ಅವನ ಮಾತಿಗೆ ಒಪ್ಕೊಳ್ಳೋ ಮೂರ್ಖ ಕೆಲಸ ಮಾಡ್ತಾರ? ಆಲ್ರೆಡಿ 8 ತಿಂದಿರೋ ಅಮೋಘ್ ಆ ಹುಡುಗನ್ನ ಹೇಗೆ ಕಾಪಾಡ್ತಾನೆ? ಹಸೀನಾ ಬೇರೆ ಏನಾದರೂ ಪ್ಲಾನ್ ಮಾಡ್ತಾಳಾ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.